ಬಜೆಟ್ನಲ್ಲಿ ಫಸ್ಟ್ ದುಡ್ಡಿಡ್ರಿ ರಾಜ್ಯದಲ್ಲಿ. ಒಂದು ಗಾದೆ ಮಾತಿದೆಯಲ್ಲ, ಅದಕ್ಕೇನೋ ಒಂದು ಪಿಳ್ಳೆನವ ಅಂತ ಹೇಳಿ. ಆ ಪಿಳ್ಳೆನವ ಯಾಕೆ? ಆ ಪಿಳ್ಳೆನವ ಬೇಡ. ನೀವು ಪಾದಯಾತ್ರೆ ಮಾಡಬೇಕಾದ್ರೆ ಕೇಂದ್ರದ ಅನುದಾನ ನಂಬಿಕೊಂಡು ಪಾದಯಾತ್ರೆ ಮಾಡಿದ್ರಾ? ಜನರಿಗೆ ಭರವಸೆ ಕೊಡಬೇಕಾದ್ರೆ, ನಿಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಭರವಸೆ ಕೊಡಬೇಕಾದ್ರೆ ಕೇಂದ್ರ ಅನುದಾನ ಕೊಟ್ಟರೆ ಮಾಡ್ತೀವಿ ಅಂತ ಕಾಣಿಸಿದ್ರಾ? ಅದು ಯಾವುದೂ ಕಾಣಿಸಿರ್ಲಿಲ್ಲ. ಈಗ ಯಾಕೆ ಪಿಳ್ಳೆನವ? ಮುಂಚೆ ಆದರೆ ತಮಿಳುನಾಡು ತೋರಿಸ್ತಿದ್ರಿ, ರಾಜಕಾರಣ ಮಾಡ್ತಿದ್ರಿ, ಅಲ್ಲೂ ನಿಮ್ಮ ಸ್ನೇಹಿತರೆ ಅಧಿಕಾರದಲ್ಲಿ ಇದ್ದಾಗಲೂ. ಈಗ ಯಾರನ್ನೂ ತೋರಿಸೋ ಅವಶ್ಯಕತೆ ಇಲ್ವಲ್ಲ. ಹೌದೌದು, ನಮಗಿರೋದು ರಾಷ್ಟ್ರಭಕ್ತಿ ಮತ್ತು ಬಡವರ ಪರವಾಗಿ ಕೆಲಸ ಮಾಡುವ ಜ್ಞಾನ. ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾವ್ಯಾವ ಜ್ಞಾನ ಇದೆಯೋ ಅದೆಲ್ಲ ನಮಗಿರೋಕ್ಕೆ ಹೇಗೆ ಸಾಧ್ಯ? ನಮಗಿರೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಇದು KPCC ಅವರದ್ದು ಟ್ವೀಟ್, ಇಂಡಿಯನ್ ಯೂತ್ ಕಾಂಗ್ರೆಸ್. ಅದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ, ನಾನು ಯೂರಿನ್ನು ಬ್ಲಡ್ಡು KPCC ಆಫೀಸಿಗೆ ಕಳಿಸ್ಕೊಡ್ತೀನಿ. ಎಷ್ಟು ಆಲ್ಕೋಹಾಲ್ ಕಂಟೆಂಟ್ಸ್ ಇದೆ ಪರಿಶೀಲನೆ ಮಾಡಿ ಸರ್ಟಿಫಿಕೇಟ್ ಹಾಕಲಿ. ಇದು ಅವ್ರು ಮಾಡಿದ ಟ್ವೀಟು. ಅಂದರೆ ವೈಚಾರಿಕವಾಗಿ ದಿವಾಳಿ ಆಗಿರುವ ಒಂದು ಪಕ್ಷದ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ತೋರಿಸುವಂತ ಇದು ಟ್ವೀಟು, ಅಧಿಕೃತ ಖಾತೆ. ಅದಕ್ಕೆ ನಾನು ಯೂರಿನ್ನು, ಮೋಷನ್ನು, ಬ್ಲಡ್ಡು ಎಲ್ಲ ಕಳಿಸ್ಕೊಡ್ತೀನಿ. CT ರವಿ ಓಟಿ ಕುಡಿಯೋದಾದ್ರೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಯೋಗ ಮಾಡಕ್ಕೆ ಸಾಧ್ಯನಾ? ಬ್ಲಡ್ಡಲ್ಲಿ ಎಷ್ಟು ಆಲ್ಕೋಹಾಲ್ ಕಂಟೆಂಟ್ಸ್ ಇದೆ ಟೆಸ್ಟ್ ಆಗುತ್ತದು. ಯೂರಿನಲ್ಲಿ ಎಷ್ಟಿದೆ, ಮೋಷನಲ್ಲಿ ಎಷ್ಟಿದೆ ಟೆಸ್ಟ್ ಆಗುತ್ತೆ. ನಾನು ಅವ್ರಿಗೆ ಕಳಿಸ್ಕೊಡ್ತೀನಿ. ಇದೆಲ್ಲ ಈ ಟ್ವೀಟ್ ಮಾಡಿದವನೇನೋ ಡ್ರಗ್ ಅಡಿಕ್ಟ್ ಆಗಿದ್ನೋ, ಅಥವಾ ಪ್ರಜ್ಞೆ ಇತ್ತೋ, ಅಥವಾ ಪ್ರಜ್ಞೆಯನ್ನ ಕಾಂಗ್ರೆಸ್ಸೇ ಕಳ್ಕೊಂಡಿದ್ಯೋ, ಅಥವಾ ವೈಚಾರಿಕವಾಗಿ CT ರವಿ ಅಂತವ್ರನ್ನ ಎದುರಿಸೋಕ್ಕಾಗದೆ ಈ ರೀತಿ ತಪ್ಪಭಿಪ್ರಾಯ ಮಾಡಬೇಕು, ಹುಟ್ಟಿಸ್ಬೇಕು ಅನ್ನುವಂಥ ಒಂದು ಷಡ್ಯಂತ್ರ ಮಾಡಿದಾರೋ ಅದು ಗೊತ್ತಾಗಲಿ. ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಆಗ್ತದೆ ಅಂತ ಎಲ್ಲೋ ಒಂದು ಕಡೆ ಇಲ್ಲಿನ ಅಕ್ಕಿ ಹೊರ ರಾಜ್ಯಕ್ಕೆ ಹೋಗ್ತಾ ಇದೆ ಅನ್ನೋಂಥದ್ದು ಗಂಭೀರ. ಈಗ ಇಲ್ಲಿಯ ಅಕ್ಕಿ ತಮಿಳುನಾಡಿನಲ್ಲಿ ಇಡ್ಲಿ ದೋಸೆ ಆಗುತ್ತೆ ಅನ್ನೋದು ಬಹಳ ಹಿಂದಿನಿಂದಲೂ ಕೇಳಬರ್ತಿರುವಂಥ ಸಂಗತಿ. ತಲೆದಂಡ ಯಾರ್ದು ಹೇಳಿ? ಓದ್ತಾ ಇದೆ ಗೊತ್ತು. ಕ್ವಶನ್ ಪೇಪರ್ ಲೀಕಿಗೆ ತಲೆದಂಡ ಮಂತ್ರಿದಾಯ್ತು. ಈ ಅಕ್ಕಿ ಕಾಳಸಂತೆಗೆ ತಲೆದಂಡ ಯಾರ್ದು ಹೇಳಿ? ನಾನು ಹೇಳ್ತಾ ಇದ್ದೀನಲ್ಲ, ಯು ಆರ್ ಹೋಮ್ ಮಿನಿಸ್ಟರ್, ಬೀದಿ ಬಸವ ಅಲ್ಲ, ಹೋಮ್ ಮಿನಿಸ್ಟ್ರು. ನ್ಯಾಯಾಲಯ ಈಗ ನೋಡಿ, ನಾವೇನಂದ್ರೆ, ನಾನು ಸಾರ್ವಜನಿಕ ಜೀವನದಲ್ಲಿರೋನು, ಹೋರಾಟವನ್ನೇ ಬದುಕಾಗಿ ಮಾಡ್ಕೊಂಡಿರೋನು. ಅಪ್ಪ ಅಮ್ಮನ ಹೆಸರಲ್ಲಿ ರಾಜಕೀಯ ಹುದ್ದೆಗಿಟ್ಟಿಸ್ಕೊಂಡವನ ನಾನು. ಬೀದಿಲಿ ಹೋರಾಟ ಮಾಡಿ MLA ಆಗಕ್ಕೆ ಮುಂಚೆನೆ 64 ಪೊಲೀಸ್ ಕೇಸ್ ಹಾಕಿಸ್ಕೊಂಡು ವರ್ಷಕ್ಕೆ 3-4 ಸರಿ ಹೋರಾಟದ ಕಾರಣಕ್ಕೆ ಜೈಲಿಗೆ ಹೋಗಿ ಆ ಮೂಲಕ ಸಾರ್ವಜನಿಕ ಜೀವನದಲ್ಲಿ ಗುರುತಿಸ್ಕೊಂಡಿರೋನು. ನನಗೆ ಜನ್ಮ ಕೊಟ್ಟಿದ್ದಾರೆ ಅಪ್ಪ ಅಮ್ಮ, ರಾಜಕೀಯ ಜನ್ಮ ಕೊಟ್ಟಿದ್ದ ಜನ, ನನ್ನ ಹೋರಾಟ. ಹಾಗಾಗಿ ಇವಕ್ಕೆ ಯಾವುದಕ್ಕೂ ಹೆದರೋ ಪ್ರಶ್ನೆ ಇಲ್ಲ, ಹೆದರ್ಸಕ್ಕೂ ಆಗಲ್ಲ. 40 ವರ್ಷದಿಂದಲೇ ಯಾರಿಗೂ ಹೆದರ್ಸಕ್ಕಾಗಿಲ್ಲ, ಈಗ ಹೆದರ್ಸಕ್ಕಾಗತ್ತಾ? ವೆನ್ ಐ ವಾಸ್ ಹೈಸ್ಕೂಲ್ ಆಗಲೇ ಹೆದರಲಿಲ್ಲ, ಈಗ ಹೆದರ್ತೀವ?
ಈ ಎದುರಿಸೋದು ಬಿಟ್ಬಿಡ್ಲಿ. ಇನ್ನು ಹೋಮ್ ಮಿನಿಸ್ಟ್ರು ಯೋಗ್ಯತೆ ಮಾತು ಆಡಿದ್ದಾರೆ, ಕಾಲ ಬಂದಾಗ ಉತ್ತರ ಕೊಡ್ತೀನಿ. ಏನೋ ಇದ್ದಿದ್ದಂಗೆ ಹೇಳ್ತೀನಲ್ಲ, ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗೆ ಒದ್ದಂಗಿರುತ್ತೆ ಅಂತ ಗಾದೆ ಮಾತು ಸುಮ್ಮನೆ ಕಟ್ಟಿದ್ದಾರೆ. ಅದನ್ನು ನಾನು ಇದ್ದಿದ್ದಂಗೆ ಹೇಳ್ತೀನಿ. ಕೆಲವರಿಗೆ ಎದಿಗೆ ಬಂದು ಒದ್ದಂಗಾಗತ್ತೆ. RSS ಬಳಿಕ ನೀವು ಟಾರ್ಗೆಟ್ ಆಗುತ್ತೆ ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ನಾನು ಇದ್ದಿದ್ದಂಗೆ ಹೇಳ್ತೀನಿ, ಇರೋ ಸತ್ಯ ಹೇಳ್ತೀನಿ. ಹಾಗಾಗಿ ಆ ಇರೋ ಸತ್ಯ ಹೇಳಿದಾಗ ಎದಿಗೆ ಬಂದು ಒದ್ದಂಗಾಗತ್ತೆ. ಆ ಕಾರಣಕ್ಕೆ ಕಮೆಂಟ್ಸ್ ಮಾಡ್ತಾರೆ. ಕಾಲ ಬರುತ್ತೆ ಅಂತ ಸರ್, ಯಾವಾಗ ಬರುತ್ತೆ ಆ ಕಾಲ? ಎಲ್ಲವಕ್ಕೂ ಒಂದೇ ದಿನ ಉತ್ತರ ಕೊಡಬೇಕಾಗಿಲ್ಲ, ಉತ್ತರ ಕೊಡೋಕೆ ಕಾಲ ಬರುತ್ತೆ ಅಂತ ಹೇಳಿದೆ. ಕಾಲ ಬರುತ್ತೆ. ಸಿದ್ಧಾಂತಕ್ಕೆ ಬದ್ಧ ಆಗಿರುವಂಥವ್ರು ಹೇಳಿರುವಂಥ ಮಾತಿನ ಮೇಲೆ ನಿಲ್ಲಬೇಕು, ಅದು ಸಂಬಂಧಪಟ್ಟಂತೆ ಕೇಸ್ ಆದರೂ ಕೂಡ ಅದನ್ನು ಎದುರಿಸಬೇಕು ಅನ್ನೋದು ಈ ರೀತಿಯಾಗಿ. ಅಲ್ರಿ, ನೋಟಿಸ್ ನಿರಾಕರಿಸೋಕ್ಕೂ ಅಧಿಕಾರ ಇದೆ. ಅದು ಕೊಟ್ಟಿರೋದು ಸಂವಿಧಾನವೇ, ಅದನ್ನು ಕೊಟ್ಟಿರೋದು ಸಂವಿಧಾನವೇ. ನಾನೇನು ಕೇಳಿದೆ, FIR ಕೊಡಪ್ಪ ಅಂತ ಕೇಳಿದೆ. ಸರ್ಟಿಫೈಡ್ ಕಾಫಿ, FIR ಸರ್ಟಿಫೈಡ್ ಕಾಫಿ ಕೊಡಬೇಕು ಅಂತ ಕೇಳಿದೆ. ಇದು ಹೆಂಗೆ ಅಪ್ಲೈ ಆಗುತ್ತೆ ಹೇಳು ಅಂತ ಕೇಳಿದ್ದೀನಿ. ಇದು ಹೆಂಗೆ 353/2 ಇದಕ್ಕೆ ಹೆಂಗೆ ಅಪ್ಲೈ ಆಗುತ್ತೆ ಹೇಳು ಅಂತ ಕೇಳಿದ್ದೀನಿ. ಹೆಂಗೆ ಅಪ್ಲೈ ಆಗುತ್ತೆ ಅಂತ ನನ್ನ ರೈಟ್ಸ್ ಅದು. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ, ಹಾಗಾಗಿ ಅವ್ರ ಮೇಲೆ ಮತ್ತೊಂದು ಕೇಸ್ ಆಗ್ತದೆ, ನಾನು ಪ್ರತಿಭಟನೆ ಮಾಡ್ತೇನೆ ಪೊಲೀಸರು ಅಂತ ಹೇಳಿದ್ದಾರೆ. ಹರಿಪ್ರಸಾದ್ KPCC ಅಧ್ಯಕ್ಷರು ಸೂಪರ್ ಪೊಲೀಸ್. he is not a super police. Now he is only KPCC president, not super police. Don't think super police, don't act just like a super police.